ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಮೊದಲಿಗೆ ಶ್ರುತಿಯವರ ಅಮ್ಮ ಗುಲಾಬಿ ಹೂವಿನ ಹಾರ ಹಾಗೆ ಕಮಲದ ಹೂವಿನ ಹಾರನ ಇಟ್ಕೊಂಡು ಬರ್ತಾ ಇರ್ತಾರೆ. ಅದನ್ನ ನೋಡಿ ಇದೇನಿದು, ಈ ಹೂವಿನ ಹಾರ ತೊಗೊಂಡು ಬರ್ತಾ ಇದೆಯಾ ಅಂತ ಹೇಳಿದಾಗ ನಮ್ಮನೆ ಪದ್ಧತಿ ಪ್ರಕಾರ ನಮ್ಮನೆ ಮಗಳು ಇದೇ ಹಾರ ಹಾಕ್ಕೋಬೇಕು, ಅದಕ್ಕೆ ನಾನೇ ಸ್ಪೆಷಲಾಗಿ ಮಾಡಿಸಿ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಓಹೋ ದೊಡ್ಡ ಮನೆ ಹುಡುಗಿಗೆ ದೊಡ್ಡ ಹಾರ, ನೋಡಮ್ಮ ಮೀನಾ ನೀನು ಇದನ್ನೆಲ್ಲ ಕಟ್ತೀಯಾ ಅಂತ ಹೇಳಿದಾಗ, ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ, ಹೌದಲ್ವಾ ನಾನು ಮಾತಾಡಬಾರ್ದು ಅಂತ ಹೇಳಿ ಸುಮ್ಮನೆ ಕೂತ್ಕೋತಾನೆ. ಅದೇ ಸ್ವಲ್ಪ ಹೊತ್ತಾದಮೇಲೆ ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಕೂಡ ಮಲ್ಲಿಗೆ ಹೂವಿನ ಹಾರ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಕಸ್ತೂರಿ ಬಂದು, ಏನೇ ಶಾಂತಿ ಈ ಹೂವಿನ ಹಾರ ನೀನು ಇಟ್ಕೊಂಡು ಬರ್ತಾ ಇದೆಯಾ, ಎಲ್ಲ ವ್ಯವಸ್ಥೆನೂ ಅವರೇ ಮಾಡಿದ್ದಾರೆ ಅಂದಮೇಲೆ ಹಾರ ತಂದಿರಲ್ವಾ? ಅವ್ರು ಹಾರ ತಂದಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಣೆ, ಆದರೆ ನಮ್ಮ ಮನೆ ಸೊಸೆಗೆ ಮಲ್ಲಿಗೆ ಹೂವಿನ ಹಾರನೇ ಹಾಕಬೇಕು, ಇದು ನಮ್ಮ ಮನೆ ಪದ್ಧತಿ ಅಂತ ಹೇಳಿ ಹೇಳ್ತಾರೆ. ಏನಮ್ಮ ಎಲ್ಲ ನಿನಗೆ ಬೇಕಾದಾಗೆ ಮಾಡ್ಕೋತೀಯಾ, ನೀ ಬಾರೆ ಕಸ್ತೂರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ಏನಾಯ್ತು ರೀ, ಯಾಕೆ ಹೀಗೆ ನೋಡ್ತಾ ಇದ್ದೀರಾ, ಮೀನಮ್ಮ ನೋಡು ಶಾಂತಿ ಹೋಗ್ತಾ ಇರೋ ಸ್ಪೀಡಲ್ಲಿ ಆ ಮಂಟಪದೊಳಗಡೆ ಹೋದ ತಕ್ಷಣ ದೊಡ್ಡ ಭೂಕಂಪನೇ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ರೀ ಯಾಕ್ರಿ ಹಾಗೆಲ್ಲ ಏನೇನೋ ಮಾತಾಡ್ತಾ ಇದ್ದೀರಾ, ನನಗೆ ಗೊತ್ತು ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಇವತ್ತು ನಾನು ಮಾತಾಡಬಾರ್ದು ಅಂತ ಹೇಳಿ ಮೌನ ವ್ರತ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ, ರೀ ತಮಾಷೆ ಸಾಕು, ತಮಾಷೆನಾ ಇದೇ ನಮ್ಮ ಹಿಂಗೆ ಹೇಳ್ತಾ ಇದೆಯಾ, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ನೋಡ್ಕೊ ಏನಾಗುತ್ತೆ ಅಂತ ಹೇಳಿ ದೊಡ್ಡ ಭೂಕಂಪನೇ ನಡೆಸ್ಬಿಡ್ತಾರೆ, ಇಡೀ ಮಂಟಪನೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಂತ ಹೇಳಿ ಹೇಳ್ತಾನೆ. ಮೀನಾಗ್ತಾ ಇರ್ತಾಳೆ. ಇದಿಷ್ಟು ಶನಿವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್.